ಹಲೋ ಗುರುಗಳೇ, ನಮಸ್ತೆ. ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಏನು ಟೆನ್ಷನ್ ತೆಗೆದುಕೊಳ್ಬೇಡಿ. ನಿಮಗೆ ಒಳ್ಳೆ ಹುಡುಗಿ ಬೇಕಾಗಿದ್ದರೆ ನಾನು ಹುಡುಕಾಟ ಮಾಡಿಕೊಡ್ತೇನೆ. ಮದುವೆ ಆಗೋದಕ್ಕೆ ಬೇಕಾ ಅಥವಾ ಟೈಮ್ ಪಾಸ್ಗೆ ಒಬ್ಬ ಆಂಟಿ ನಂಬರ್ ಏನಾದರೂ ಬೇಕಾ? ಬನ್ನಿ, ನಮ್ಮ ಚಾನಲಲ್ಲಿ ನಾವು ಹುಡುಕಾಟ ಮಾಡಿಕೊಡ್ತೇವೆ. ಇವತ್ತು ಇವ್ರ ಮಾಹಿತಿ ಏನು ಕಳಿಸಿದಾರೆ ಅಂತ ನೋಡೋಣ. ಆಮೇಲೆ ಇವರ ನಂಬರು ಯಾವ ರೀತಿಯಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳ್ತೇನೆ. ಇವರ ಹೆಸರು ಬಂದ್ಬಿಟ್ಟು ಭವ್ಯ ಪುರಾಣಿಕ್, ವಯಸ್ಸು 26 ವರ್ಷ, ಊರು ಬಂದ್ಬಿಟ್ಟು ಕತ್ತರಗುಪ್ಪೆ ಅಂತ. ಎಲ್ಲಿ ಬರುತ್ತೆ ಕತ್ತರಗುಪ್ಪೆ ಅಂದರೆ ಬೆಂಗಳೂರಿನಿಂದ ಬರುತ್ತೆ ಸ್ನೇಹಿತರೆ. ಬೆಂಗಳೂರಿನಿಂದ ಇದು ಬಂದ್ಬಿಟ್ಟು ಒಂದು ಅಪ್ ಟು 62 ಕಿಲೋಮೀಟ್ರ್ವರೆಗೂ ಇರುತ್ತೆ ಸ್ನೇಹಿತರೆ. ಸ್ವಲ್ಪ ದೂರದಲ್ಲಿ ಇದ್ದಾರೆ. ಆದರೂ ಕೂಡ ಬೆಂಗಳೂರು ಸಿಟಿನಲ್ಲಿ ಬೆಳೆದಿರ್ತಕ್ಕಂಥ ಭವ್ಯ ಪುರಾಣಿಕ್ ಅವರು ಅಪ್ಪಟ ದೇಶಿ ಹುಡುಗಿ ಆಗಿರೋದು. ಕನ್ನಡ ಹಿಂದಿ ಎಲ್ಲನೂ ಕೂಡ ಮಾತಾಡ್ತೀನಿ ಸರ್ ನಾನು. ನನ್ನ ಕುಟುಂಬದಲ್ಲಿ 2 ಜನ ಕೆಲಸ ಮಾಡೋದು. ನಾನು ಅಮ್ಮ ಗೃಹಿಣಿಯಾಗಿ ಮನೆಯಲ್ಲಿ ಇರ್ತಕ್ಕಂಥದ್ದು. 2 ಜನ ಪ್ರಸ್ತುತ ಗಂಡು ಮಕ್ಕಳು ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ದಾರೆ. ಇವಾಗ ವಿಚಾರ ಏನಂದರೆ, ಅವರ ಒಂದು ಆಶ್ರಯದಲ್ಲಿ ಎಷ್ಟು ದಿನ ಅಂತ ನಾನು ಇರಲಿ, ನನ್ನದೇ ಒಂದು ಸ್ವಂತ ಕಾಲಿನ ಮೇಲೆ ನಿಂತ್ಕೊಂಡು ನನ್ನ ಗಂಡ ನಾವು ಸಪ್ರೇಟಾಗಿರ್ತಕ್ಕಂಥ ಜೀವನ ಪ್ರಾರಂಭಿಸಬೇಕು ಅಂತ ಉದ್ದೇಶದಿಂದ ಮದುವೆಗೆ ಗಂಡು ಹುಡುಕಾಟ ಮಾಡ್ತಿದ್ದಾರೆ ಈ ಒಂದು ಭವ್ಯ ಪುರಾಣಿಕ್. ಸೊ ಇವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳು ನೋಡೋದಾದರೆ, ಸರ್ ನನಗೆ ಅಡುಗೆ ವಿಚಾರದಲ್ಲಿ ಸ್ವಲ್ಪ ದೂರ ಇದ್ದೇನೆ, ನಾನು ಮುಂದೆ ಅದರ ಬಗ್ಗೆ ಯೋಚನೆ ಮಾಡ್ತೇನೆ. ಅಂದರೆ ಇವಾಗ ಮದುವೆಗೆ ಹುಡುಗ ಏನಾದರೂ ಸಿಕ್ಕಿದ್ರೆ ಮದುವೆ ಆಗಬೇಕಾಗಿರ್ತಕ್ಕಂಥ ಟೈಮ್ನಲ್ಲಿನೇ ನಾನು ಎಲ್ಲ ರೀತಿಯ ಅಡುಗೆಗಳನ್ನು ಕಲಿತು ಬಿಡ್ತೀನಿ. ಸದ್ಯಕ್ಕೆ ನನಗೆ ಅಡುಗೆಯಲ್ಲಿ ಸ್ವಲ್ಪ ದೂರ ಇದ್ದೇನೆ ಅಂತ ಹೇಳಿದ್ದಾರೆ. ಆ್ಯಂಡ್ ಎರಡನೇದಾಗಿ, ಹಲವಾರು ವರ್ಷಗಳ ಕಾಲ ಒಂಟಿಯಾಗಿದ್ದು ಇವಾಗ ಜಂಟಿ ಆಗುವಂಥ ಬಯಕೆ. ತುಂಬ ವರ್ಷಗಳಿಂದ ವಯಸ್ಸು ಆದಾಗಿಂದ ಒಂಟಿಯಾಗೇ ಇದ್ದೇನೆ. ಇವಾಗ ಜಂಟಿ ಆದರೆ ಲೈಫ್ನ ಒಂದು ಎಂಜಾಯ್ ಮಾಡಬೇಕು ಅಂತ ಆಸೆ ಆಗ್ತಾಯಿದೆ. ಅಮಾವಾಸ್ಯೆ ಹುಣ್ಣಿಮೆ ಅಂತ ಬಂದಾಗ ನನ್ನ ಜೊತೆಗೆ ನೀವು ಬೇಗನೆ ಹೇಳಬೇಕು. ಲೇಜಿನೆಸ್ಸನ್ನು ಮಾಡಬಾರ್ದು. ನನಗೆ ದೇವರು ದಿಂಡ್ರು ಅಮಾವಾಸ್ಯೆ ಹುಣ್ಣಿಮೆ ಅದು ಇದು ಅಂತಂದರೆ ಪಂಚಪ್ರಾಣ ಭಕ್ತಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಅಪ್ಪಟ ಸಂಸ್ಕಾರ ಉಳ್ಳಂಥ ಹೆಣ್ಣು ನಾನು. ನೀವು ಸಹ ದೇವರ ಭಕ್ತ ಆಗಿರಬೇಕು. ನೋಡಿ ಎಷ್ಟೊಂದು ಮುದ್ದಾಗಿ ಹೇಳಿದ್ದಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರ ಈ ರೀತಿ ಹೇಳೋದಕ್ಕೆ ಸಾಧ್ಯ. ಸೊ ನೋಡಿ ಸ್ನೇಹಿತರೆ, ಇವರನ್ನು ಅರ್ಥ ಮಾಡ್ಕೊಂಡು ಹೋಗುವಂಥ ಹುಡುಗ ಜೊತೆಗೆ ಈ ಒಂದು ಪಾಯಿಂಟ್ಗಳನ್ನು ನಿಮ್ಮಲ್ಲಿ ಅಳವಡಿಸಿಕೊಂಡು ಅವ್ರ ಜೊತೆ ಕೈ ಹಿಡಿತೀನಿ ಅಂತಂದರೆ, ನಿಮ್ಮ ಮಾಹಿತಿಗಳನ್ನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಕೊಟ್ಟಿದ್ದೇನೆ. ಆ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗುವಂಥ ಮೂಲಕ ನೀವು ಅವರ ಬಯೋಡಾಟನ್ನು ತೆಗೆದುಕೊಳ್ಬೋದು. ಸೊ ಅದೇ ರೀತಿಯಾಗಿ sri9591@gmail.comಗೂ ಮೇಲ್ ಮಾಡ್ಬೋದು. ದ ಚಾಯ್ಸ್ ಆಫ್ ಯು ಎರಡರಲ್ಲಿ ಯಾವ್ದು ಮಾಡ್ತೀರೋ ನೋಡಿ. ಇನ್ನು ಅಷ್ಟೆಲ್ಲ ನೋಡಿದಂತಹ ನಮಗೆ ಏನೆಲ್ಲ ಇವರ ಹತ್ರ ಕನಸುಗಳಿದೆ ಅಂತ ನೋಡ್ಕೊಂಡು ಬರೋಣ. ಕನಸೇನಿಲ್ಲ, ಇವರ ತಂದೆ ಮತ್ತು ಅಣ್ಣನವರ ಏನು ಕೆಲಸ ಇದೆ ಪ್ರಸ್ತುತ, ಅಂದರೆ ಕೆಲಸ ಅಂತಂದರೆ ಇವಾಗ ಏನು ಮಾಡ್ತಿದ್ದಾರೆ ಅವರು ಅಂತಂದರೆ, ಇವರ ತಾಯಿಯನ್ನು ಮತ್ತು ಇವರ ಒಂದು ತಂಗಿಯನ್ನು ಇವ್ರ ಬ್ರದರ್ ಅವರೇ ನೋಡ್ಕೊಂಡು ಸಾಕ್ತಾ ಇದ್ದಾರೆ. ಅದೆಲ್ಲನೂ ಕೂಡ ರೆಡ್ಯೂಸ್ ಮಾಡಬೇಕು, ಅಂದರೆ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವಾಗ ಇವರು ಮದುವೆ ಆಗೋದಕ್ಕೆ ತಯಾರಿ ಮಾಡಿದ್ದಾರೆ. ಅಂದರೆ ಗಂಡನಿಂದ ತೆಗೆದುಕೊಂಡು ದುಡ್ಡು ತಮ್ಮನಿಗೆ ಅಣ್ಣನಿಗೆ ಏನಾದರೂ ಕೊಡ್ತಾರಾ? ಕೊಡಲ್ಲ. ಬಟ್ ಏನಾದರೂ ಸಹಾಯ ಅಂತ ಬಂದಾಗ ಸಹಾಯ ಮಾಡಲೇಬೇಕಾಗಿರುತ್ತೆ. ಆ ಒಂದು ದೃಷ್ಟಿಯಿಂದನೇ ಹೇಳ್ತಾ ಇರೋದು. ಇವ್ರ ಹತ್ರ ಒಂದು ಕಾರ್ ಇದೆ, ಈ ಒಂದು ರೆಡ್ ಕಲರಲ್ಲಿ ಈಟಿಕಾ ನೋಡಿ ಇದು. ಸೊ ಈಟಿಕಾದಲ್ಲಿ 7 ಜನ ಸದಸ್ಯರು ಕೂತ್ಕೊಂಡು ಆರಾಮಾಗಿ ಲಾಂಗ್ ಡ್ರೈವ್ ಕೂಡ ಎಲ್ಲಿ ಬೇಕಿದ್ರೂ ಹೋಗ್ಬೋದು. ಆ ರೀತಿ ಈಟಿಕಾ ಇದೆ ಸ್ನೇಹಿತರೆ. ಆ್ಯಂಡ್ ಇದರ ವೆರಿ ಮಿನರಲ್ ಆ್ಯಂಡ್ ಒಳ್ಳೆಯ ಒಂದು ಓನರ್ಶಿಪ್ ಇರ್ತಕ್ಕಂತಹ ಕಾರು. ಫಾರ್ ರಿಲೀಸ್ಡ್ ಆನ್ ಇದು ಬಂದ್ಬಿಟ್ಟು ನವೆಂಬರಲ್ಲಿ ರಿಲೀಸ್ ಆಗಿದೆ ನೋಡಿ ಸ್ನೇಹಿತರೆ. ಅಂದರೆ ರೀಸೆಂಟಾಗಿ ತೆಗೆದುಕೊಂಡಿರ್ತಕ್ಕಂಥ ಕಾರಲ್ಲ ಇದು, ತುಂಬ ವರ್ಷ ಆಯಿತು. ಅವರು ಹೇಳಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಬಿಕಾಸ್ ಇವರ ಹತ್ರ ಇರ್ತಕ್ಕಂಥ ಡೀಟೇಲ್ಸ್ಗಳು ನಿಮಗೆ ಇಷ್ಟ ಆಗಿರ್ತಕ್ಕಂಥ ಕಾರಣ ಮುಂದೆನೂ ಕೂಡ ಪ್ರಸ್ತುತ ಇವರಲ್ಲಿ ಇರ್ತಕ್ಕಂತಹ ಆಸ್ತಿ ಆಗಿರಲಿ ವಸ್ತುಗಳಾಗಿರಲಿ ಕೂಡ ಅದನ್ನು ಅಟ್ರಾಕ್ಷನ್ ಆಗುವಂಥ ಹುಡುಗರು ಕೆಲವೊಂದಿಷ್ಟು ಜನ ಇರ್ತಾರೆ. ಅಂದರೆ ಕೆಲವೊಂದಿಷ್ಟು ಜನ ಬಂದ್ಬಿಟ್ಟು ದುಡ್ಡಿಗೆ ಆಸೆ ಪಡ್ತಕ್ಕಂಥ ಹುಡುಗರು ಯಾರಾದರೂ ಇದ್ದರೆ ನನ್ನಲ್ಲಿರ್ತಕ್ಕಂಥ ಕಾರು ಮನೆ ದುಡ್ಡು ನೋಡಿಬಿಟ್ಟನಾದರೂ ಅವರು ಬರಲಿ ಅನ್ನೋ ಉದ್ದೇಶ ಇದು, ಆಯಿತಾ. ಆ್ಯಂಡ್ ನೋಡ್ತಿದ್ದೀರಾ, ಇದು ಬಂದ್ಬಿಟ್ಟು ಇಟಿಕೆ ಕಾರಿನ ಒಳಗಡೆ ಇರ್ತಕ್ಕಂಥದ್ದು, ಫ್ರಂಟ್ ಸೈಡಿನ ಒಳಗಡೆ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಗೊತ್ತಿರುತ್ತೆ. ನಾನೇನು ಹೆಚ್ಚಿಗೆ ಹೇಳಲ್ಲ. ನೀವು ಗಮನ ಕೊಡಬೇಕಾಗಿರ್ತಕ್ಕಂಥದ್ದು ಅವರ ಬಗ್ಗೆ ಗಮನ ಕೊಡಿ, ಅವರನ್ನು ಒಲಿಸಿಕೊಳ್ಳುವುದರ ಬಗ್ಗೆ ಗಮನ ಕೊಡಿ. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಇದೆ, ತಪ್ಪದೇ ಲಿಂಕಲ್ಲಿ ಜಾಯ್ನ್ ಆಗಿ ಸ್ನೇಹಿತರೆ. ಇಲ್ಲಾಂದರೆ ಜಿಮೇಲ್ ಮುಖಾಂತರನಾದರೂ ಇವರನ್ನು ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳಿ. ಸ್ಟೇರಿಂಗ್ ಸಿಸ್ಟಮು, TV ಸಿಸ್ಟಮು, ಡ್ಯಾಶ್ ಬೋರ್ಡ್, ಗೇರ್ ಬಾಕ್ಸ್ ಆ್ಯಂಡ್ ಗೇರ್ ಸಿಸ್ಟಮು, ಕ್ಲಚ್ಚು, ಬ್ರೇಕು ವಿತ್ AC ಇದೆ ಸ್ನೇಹಿತರೆ. AC ಇದೆ ಅಂತಂದರೆ ಆರಾಮಾಗಿ ನೀವು ಜಾಲಿಯಾಗಿರ್ಬೋದು ಈ ಒಂದು ಕಾರ್ನಲ್ಲಿ. ಬಟ್ ಅವರಿಗೆ ಇಷ್ಟ ಆಗಬೇಕು ನೀವು. ಅದಕ್ಕೆ ನೀವು ಅವರ ಪ್ರಯತ್ನ, ಅವರು ಹೇಳಿದಾಗೆ ದೇವರ ದಿಂಡ್ರು ಸಂಸ್ಕಾರ ಇದೆಲ್ಲಕ್ಕೂ ಕೂಡ ಇಷ್ಟಪಡಬೇಕು ಅಂತ ಹೇಳಿದ್ದಾರೆ. ನೋಡಿ ಯಾರಿಗುಂಟು ಯಾರಿಗಿಲ್ಲ ಆಫರು.
ಮದುವೆ ಆಗದೇ ಇರ್ತಕ್ಕಂಥ ಯಾರಾದರೂ ಇದ್ದರೆ ಟ್ರೈ ಮಾಡಿ, ಒಳ್ಳೆಯದಾಗಲಿ. ಅವರು ನಿಮ್ಮವ್ರು ಆಗ್ತಾರೆ, ಸಿಕ್ಕೇ ಸಿಗ್ತಾರೆ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀವಿ. ನಮಸ್ತೆ, ಬಾಯ್.